ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಕೊಟ್ಟಂತಹ ಸರ್ಕಾರ 2.13 ಲಕ್ಷ ಮಂದಿ ಖಾತೆಗೆ ಹಣ ಹಾಕಲ್ವಂತೆ ಸರ್ಕಾರ. ಗೃಹಲಕ್ಷ್ಮಿಯರೇ ಪಾಪ ನೀವು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀರೋ ಏನೋ, 2.13 ಲಕ್ಷ ಖಾತೆಗೆ ಹಣ ಬರೋದಿಲ್ವಂತೆ. ಗೃಹಲಕ್ಷ್ಮಿಯ ಪತಿ ಟ್ಯಾಕ್ಸ್ ಪೇಯರ್ ಆಗಿದ್ದಲ್ಲಿ, GST ರಿಟರ್ನ್ ಸಲ್ಲಿಸುವವರು ಆಗಿದ್ದಲ್ಲಿ ಅಂತವರ ಖಾತೆಗೆ ಬೀಳಲ್ಲ ಗೃಹಲಕ್ಷ್ಮಿಯ ಹಣ. ಅಂತಹವರು ಈ ಯೋಜನೆಗೆ ಅರ್ಹರಲ್ಲ. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಕಟ್ಟಿದ್ರೆ ಏನೋ ಅಂತ ಅರಪ್ಪತ್ತಿನೇನ್ರಯ್ಯ. ತೆರಿಗೆ ಕಟ್ಟುವ ಕುಟುಂಬ ಅನರ್ಹ. ಈಗ ಅಂತಹ ಕುಟುಂಬಗಳನ್ನು ಹುಡುಕ್ತಾ ಇದೆ ಸರ್ಕಾರ. ಯಾವುದೇ ಕ್ಷಣದಲ್ಲಿ ಅಂತಹವರ ಗ್ಯಾರಂಟಿ ಸೌಲಭ್ಯ ಕಟ್ಟಾಗುತ್ತೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅದು ಇದು ಎಲ್ಲವೂ ಕೂಡ ಕಟ್ಟಾಗಲಿದೆ. 2.13 ಲಕ್ಷ ಮಂದಿಯ ಖಾತೆಗೆ ಸರ್ಕಾರ ಕೊಡ್ತಾ ಇದ್ದಂಥ ಪುಕ್ಸಟ್ಟೆ 2,000 ರೂಪಾಯಿ ಹಣ ಬರೋದಿಲ್ಲ. ಪುಕ್ಸಟ್ಟೆ 2,000 ಹಣ ಬರೋದಿಲ್ಲ. ವೀಕೆಂಡ್ ಆದ ಕೂಡಲೇ ಅವರವರ ಖಾತೆಯನ್ನು ಚೆಕ್ ಮಾಡಿಕೊಳ್ತಾ ಇದ್ದ ಗೃಹಿಣಿಯರೇ, ಸರ್ಕಾರಕ್ಕೆ ನೀವು ಬೈತೀರೋ ನಿಮಗೆ ಸರ್ಕಾರ ಬೈತಾ ಇದೆಯೋ ವಿ ಡೋಂಟ್ ನೋ, ಬಟ್ ನಿಮಗೂ ಶಾಕು. ನಿಮಗೆ ಯಜಮಾನರು ಏನಾದರೂ GST ಕಟ್ತಾ ಇದ್ರೆ, ಗೂಡ್ ಸರ್ವಿಸ್ ಟ್ಯಾಕ್ಸ್ ನಿಮಗೆ ಬರೋದಿಲ್ಲ. ನನ್ನ ಗಂಡ ಮಾಡಿದ ಪಾಪಕ್ಕೆ ನನಗೆ ಯಾಕ್ರಯ್ಯ ಅನ್ಯಾಯ ಅಂತ ಹೇಳ್ಬೋದು ನೀವು. ಯಾರಿಗೆ ಹೇಳೋಣ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಮನೆ ಬಾಗಿಲಿಗೆ ಹೋಗಿ ಮನವಿ ಕೊಡಬೇಕಷ್ಟೆ. ಸರ್ಕಾರ ಈ ತರಹದೊಂದು ನಿರ್ಧಾರ ಅಧಿಕೃತವಾಗಿಲ್ಲ, ಬಟ್ ಆ ತರಹದೊಂದು ನಿರ್ಧಾರ ಆದರೂ ಅದರಲ್ಲಿ ಅಚ್ಚರಿ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.